ಇನ್ನು ದರ್ಶನ್ ಪ್ರಕರಣಕ್ಕೆ ಹೋಗೋದಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಾಗಿ ಇನ್ನುಳಿದಂತ ಆರೋಪಿಗಳಿದ್ದಾರೆ. ಆದರೆ ದರ್ಶನ್ ಮಾತ್ರ ಅನಾರೋಗ್ಯ ಕಾರಣದಿಂದಾಗಿ ಬೇಲನ್ನು ಪಡ್ಕೊಂಡು ಆಚೆ ಇದ್ದಾರೆ. ಬಟ್ ಅವರ ಬೇಲನ್ನು ಕೂಡ ರದ್ದು ಮಾಡಬೇಕು, ಅವರು ನಾಟಕ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಕೊಡೆಯೋತು ಎಸ್ಪಿಪಿ ಅವರು ವಾದ ಮಂಡಿಸಿದ್ದಾರೆ. ಒಟ್ಟಾರೆ ಇವತ್ತು ಕೋರ್ಟ್ನಲ್ಲಿ ಏನಾಯಿತು ದರ್ಶನ್ ವಿಚಾರಣೆಯಲ್ಲಿ ನೋಡಿ. ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್, ಜಾಮೀನು ವಜಾಗೊಳಿಸಿ ಜೈಲಿಗೆ ಕಳುಹಿಸಿ ಕೋರ್ಟ್ ಮುಂದೆ ಎಸ್ಪಿಪಿ ಪ್ರಬಲವಾದ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ಸಿಗುವ ಆಸೆಯಲ್ಲಿದ್ದ ದರ್ಶನ್ಗೆ ಇವತ್ತು ನಿರಾಸೆಯಾಗಿದೆ. ಇವತ್ತು ಸಹ ದರ್ಶನ್ಗೆ ಜಾಮೀನು ಸಿಕ್ಕಿಲ್ಲ. ಆರೋಪಿ ದರ್ಶನ್, ಪವಿತ್ರ ಗೌಡ, ಪ್ರದೂಷ ಸೇರಿದಂತೆ ಇತರ ಆರೋಪಿಗಳ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಸಲಾಯಿತು. ವಾದವನ್ನು ಆಲಿಸಿದಂತಹ ಕೋರ್ಟ್ ಸೋಮವಾರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿದೆ. ಅಲ್ಲದೆ ಮಧ್ಯಂತರ ಜಾಮೀನಿನ ಅರ್ಜಿ ವಜಾಕೋರಿ ಸಲ್ಲಿಸಿರುವಂತಹ ಜಾಮೀನು ಅರ್ಜಿಯನ್ನ ಸೋಮವಾರಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಮಧ್ಯಂತರ ಜಾಮೀನು ಪಡೆದು ದುರ್ಬಳಕೆ, ಬೇಲ್ ಪಡೆದು ಸಿನಿಮಾದಂತೆ ನಟನೆ ಮಾಡ್ತಿದ್ದಾರೆ. ಜೈಲಿಗೆ ಕಳುಹಿಸಿ ಕೋರ್ಟ್ಗೆ ಎಸ್ಪಿಪಿ ಮನವಿ. ಇನ್ನು ದರ್ಶನ್ ಮಧ್ಯಂತರ ಜಾಮೀನಿಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ದರ್ಶನ್ಗೆ ತಕ್ಷಣವೇ ಜಾಮೀನು ಬೇಕು ಅಂತ ಹೇಳಿ ಪಡೆದ್ರು, ಇಲ್ಲದಿದ್ರೆ ಪಾರ್ಶ್ವವಾಯು ಆಗುತ್ತೆ ಅಂತ ಹೇಳಿದ್ರು. ಆದರೆ 5 ವಾರಗಳು ಕಳೆದ್ರು ಈವರೆಗೂ ಯಾವುದೇ ಆಪರೇಷನ್ ಅನ್ನ ಮಾಡಿಸ್ಕೊಂಡಿಲ್ಲ. ರಿಪೋರ್ಟ್ನಲ್ಲಿ ಬಿಪಿ ಏರಿಳಿತಗಳಾಗ್ತಾ ಇದೆ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಮತ್ತೆ ಅವರಿಗೆ ಶಸ್ತ್ರಚಿಕಿತ್ಸೆಗೆ ತಯಾರಿ ಮಾಡಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ ಅನ್ನುವ ಹಾಗೆ ತಯಾರಿ ಮಾಡ್ತಿದ್ದಾರೆ ಅಂತ ಹೇಳಿ ವಾದಿಸಿದ್ರು. ಮುಂದುವರೆದಂತೆ ಎಸ್ಪಿಪಿ ವಾದ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ: ಆರೋಗ್ಯದ ನೆಪ ಹೇಳಿ ದರ್ಶನ್ ಜಾಮೀನು ಪಡೆದುಕೊಂಡ್ರು, ಇಲ್ಲವಾದಲ್ಲಿ ಪಾರ್ಶ್ವವಾಯು ಆಗುತ್ತೆ ಅಂತ ಹೇಳಿದ್ರು. ಈಗ ಮಧ್ಯಂತರ ಜಾಮೀನಿನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಈವರೆಗೂ ದರ್ಶನ್ಗೆ ಆಪರೇಷನ್ ಮಾಡಿಲ್ಲ, ದರ್ಶನ್ ಸಿನಿಮಾದಂತೆ ನಟನೆ ಮಾಡ್ತಿದ್ದಾರೆ. ಮಧ್ಯಂತರ ಜಾಮೀನು ರದ್ದು ಮಾಡಿ ದರ್ಶನ್ ಅವರನ್ನ ಮತ್ತೆ ಜೈಲಿಗೆ ಕಳುಹಿಸಿ ಅಂಥೇಳಿ ಪ್ರಬಲವಾಗಿ ವಾದ ಮಂಡಿಸಿದ್ರು. ದರ್ಶನ್ಗೆ ಮುಂದಿನ ವಾರವೇ ಆಪರೇಷನ್ಗೂ ಡೇಟ್ ಫಿಕ್ಸ್. ಮಧ್ಯಂತರ ಜಾಮೀನು ರದ್ದು ಮಾಡಬೇಕು ಅಂಥೇಳಿ ಎಸ್ಪಿಪಿ ಹೇಳ್ತಿದ್ದಂತೆ ದರ್ಶನ್ ಪರ ವಕೀಲ ನಾಗೇಶ್ ದರ್ಶನ್ ಆಪರೇಷನ್ ವಿಚಾರವನ್ನ ಕೋರ್ಟ್ ಗಮನಕ್ಕೆ ತರ್ತಾರೆ. ಮಧ್ಯಂತರ ಜಾಮೀನು ಅವಧಿ ಯಾವಾಗ ಮುಗಿಯಲಿದೆ ಅಂಥೇಳಿ ಜಡ್ಜ್ ಪ್ರಶ್ನಿಸಿದ್ರೆ ಆಗ ಆಪರೇಷನ್ ದಿನಾಂಕ ನಿಗದಿಯಾಗಿದೆ ಅಂಥೇಳಿ ನಾಗೇಶ್ ಹೇಳ್ತಾರೆ. ಮುಚ್ಚಿದ ಕವರ್ನಲ್ಲಿ ಕೋರ್ಟ್ಗೆ ಈ ಬಗ್ಗೆ ಮಾಹಿತಿ ನೀಡಿದ್ದಾಗಿ ತಿಳಿಸ್ತಾರೆ. ಪ್ರಕರಣದಲ್ಲಿ ಪ್ರದೋಷ್ ಪಾತ್ರ ಇಲ್ಲ, ಪ್ರದೋಷ್ ಪರ ವಕೀಲರ ಹೇಳಿಕೆ. ಇನ್ನು ಕೋರ್ಟ್ನಲ್ಲಿ ಪ್ರದೋಷ್ ಪರ ವಕೀಲ ದಿವಾಕರ್ ವಾದವನ್ನ ಮಂಡಿಸಿದ್ರು. ಪ್ರದೋಷ್ ಕೊಲೆ ನಡೆದ ಸ್ಥಳದಲ್ಲಿ ಇರ್ಲಿಲ್ವಾ ಅಂಥೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಪ್ರದೋಷ್ ಪರ ವಕೀಲರು ದರ್ಶನ್ನಿಂದ 30 ಲಕ್ಷ ಪಡೆದ ಆರೋಪ, ಸರೆಂಡರ್ ಆಗುವವರಿಗೆ ನೀಡಲಿಕ್ಕೆ ಪೊಲೀಸರಿಗೆ ನೀಡಲು ಹಣ ಪಡೆಯಲಾಗಿದೆ ಅಂಥೇಳಿ ಆರೋಪ ಇದೆ. ಇಡೀ ಪ್ರಕರಣದಲ್ಲಿ ಪ್ರದೋಷ್ ಭಾಗಿಯಾಗಿಲ್ಲ. ದರ್ಶನ್, ಪವಿತ್ರ ಗೌಡ ಜೊತೆಗೆ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಆದರೆ ಪ್ರದೋಷ್ ಪಾತ್ರ ಏನೂ ಇಲ್ಲ. ಸಾಕ್ಷಿ ಪುನೀತ್ ಹೇಳುವ ಪ್ರಕಾರ ಪ್ರದೋಷ್ ಮೆಸೇಜ್ಗಳನ್ನು ಮಾತ್ರ ಓದಿದ್ದ ಅಂತ ಹೇಳಿದ್ರು. ಒಟ್ಟಾರೆ ವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಇವತ್ತು ಬೇಲ್ ಸಿಗುವ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಮತ್ತೆ ನಿರಾಸೆಯಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.